ಗ್ರೇಟರ್ ಬೆಂಗಳೂರು ಬಿಲ್ ತಂದಿರೋಂಥವರು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರೇ ಒಂದು ಗ್ರೇಟ್. ಯಾಕೆಂದ್ರೆ ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡೇ ಸಭಾಧ್ಯಕ್ಷರೇ, ಗ್ರೇಟ್ ಬ್ರಿಟನ್ನು, ಗ್ರೇಟ್ ಅಲೆಕ್ಸಾಂಡರ್ ಅಂತ. ಅಂಥದ್ರಲ್ಲಿ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾ ಇದ್ರೆ ಗ್ರೇಟ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ರೇಟರ್ ಬೆಂಗಳೂರು ಬಿಲ್ ತಂದಿದ್ದಾರೆ. ಬಹಳ ಸಂತೋಷ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬೆಂಗಳೂರಿನ ಬಹಳ ಹತ್ತಿರದಲ್ಲಿ ನೋಡಿರೋರು ಯಾರಾದರೂ ಇದ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಆಗ್ತಾರೆ. ಬೆಂಗಳೂರಿನಲ್ಲಿ ಬಹುಶಃ ಅವರು ಓಡಾಡುವಾಗ ಎಲ್ಲೂ ಸಹ ಒನ್ ವೇ ರೋಡ್ ಇರಲಿಲ್ಲ, ಎಲ್ಲ ಟೂ ವೇನೇ ಇದ್ದಿದ್ದು. ಯಾಕಂದ್ರೆ ನಾನು ಹತ್ತಿರದಿಂದ ನೋಡಿರೋನು, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಟೂ ವೇ ರೋಡ್ ಇದ್ದ ಮೇಲೆ ನಿಧಾನ ಹಂತವಾಗಿ ಮೇಕ್ರಿ ಸರ್ಕಲೇ ಇರಲಿಲ್ಲ ನಮಗೆ. 1986 ಸಾರ್ಕ್ ಸಮ್ಮೇಳನ ಆದಾಗ ಬೆಂಗಳೂರು ಎಲ್ಲರ ಕಣ್ಗೂ ಬಿದ್ದಿತ್ತು. ಅಲ್ಲಿವರೆಗೂ ಬೆಂಗಳೂರು ಯಾರಿಗೂ ಬಿದ್ದಿರಲಿಲ್ಲ. ಅದಾದಮೇಲೆ ವಿಶ್ವಸುಂದರಿ ಸ್ಪರ್ಧೆ ನಡೀತು, ಆವಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬಿತ್ತು. ಅದಾದಮೇಲೆ 2001 ITBT ಬಂತು, ಇಡೀ ಪ್ರಪಂಚ ನೋಡಂಗಾಯ್ತು. ಬೆಂಗಳೂರು ನಡ್ಕೊಂಬರ್ತಾ ಇರೋದು. ಇಂಥ ಒಂದು ಬೆಂಗಳೂರನ್ನ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ತಂದಿದ್ದಾರೆ. ಇರಲಿ, ಹಂತವಾಗಿ ಏನೋ ಮಾಡ್ತಾ ಇದ್ದಾರೆ. ಅವರೇನೋ ಒಂದು ಬೆಂಗಳೂರು ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ ಆವಾಗಲೇ ಮಾತಾಡ್ತಾ ಹೇಳಿದ್ರು, ಬೆಂಗಳೂರು 1 ಲಕ್ಷ ಕೋಟಿ ಅಂದರು. ಸರ್, ಬಹಳ ಸಂತೋಷ. 1 ಲಕ್ಷ ಕೋಟಿನ ನೀವು ತಂದಿರೋದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು. ಯಾಕೆ ಅಂದರೆ ಟನಲ್ ರೋಡ್ ತಂದಿದ್ದೀರಿ. ನಾನು ಬರೀ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತ್ರ ಮಾತಾಡ್ತೀನಿ, ಸುಮ್ಮನೆ ಒಂದೆರಡು ಮಾತು ಹೇಳಿರ್ತೀನಿ. ಟನಲ್ ರೋಡ್ ಮಾಡೋದಕ್ಕೆ 45 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು, 40,000 ಕೋಟಿ. ಇವ್ರು ತಂದಿರೋಂಥದ್ದು ಟನಲ್ ರೋಡು 16.78 ಕಿಲೋಮೀಟರ್ ಮಾತ್ರ, 16.78 ಕಿಲೋಮೀಟರ್. ಇದಕ್ಕೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ 282 ರೂಪಾಯಿ ಬರುತ್ತೆ. 16 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಯಾರಾದರೂ 282 ರೂಪಾಯಿ ಬರುತ್ತೆ ಒಂದು ಕಿಲೋಮೀಟರ್ಗೆ, ಆ ಒಂದು ಟೋಲಲ್ಲಿ ಹೋಗೋದಿಕ್ಕೆ. ಇದು ಟನಲ್. 45 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಪರ್ ಸ್ಕ್ವೇರ್ ಫೀಟು ಗೌರ್ಮೆಂಟ್ ರೇಟು 25,750 ರೂಪಾಯಿ ಇದೆ ಇವ್ರು ತಂದಿರೋ ರೂಟಲ್ಲಿ. ಇವ್ರಿಗೆ ಟನಲ್ಲು ಎಸ್ಟಿಂ ಪ್ಲಾಜಾದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ 8 ಎಕರೆ ಇವ್ರಿಗೆ ಲ್ಯಾಂಡ್ ಬೇಕು. 8 ಎಕರೆ ಲ್ಯಾಂಡಲ್ಲಿ ಇರೋದೇ 45 ಎಕರೆ. ಆ 45 ಎಕರೆ ಓನರ್ಶಿಪ್ ಇದ್ರು KIDB ಅವರು ಈಗಾಗಲೇ ಮೆಟ್ರೋ ಡಿಮ್ಯಾಂಡ್ ಇದೆ, ಅದರಲ್ಲಿ ಇವ್ರು 8 ಎಕರೆ ಶೇರ್ ಮಾಡ್ಕೋಬೇಕು. ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ, ಇನ್ನು ಮುಂದಕ್ಕಿದೆ ಚರ್ಚೆಗೆ. ಅದಾದ್ಮೇಲೆ ಎಲಿವೇಟೆಡ್ ಕಾರಿಡಾರ್ ತಗೊಂಡ್ಬಂದಿದ್ದಾರೆ, 15,000 ಕೋಟಿ ಲೋನ್. ಸಭಾಧ್ಯಕ್ಷರೇ, 280 ಕೋಟಿ ಈಜಿಪುರ, ಹೆಚ್ಚು ಕಮ್ಮಿ ಇವಾಗ 11 ವರ್ಷ ಆಯಿತು. 2.2 ಕಿಲೋಮೀಟರ್ 2.2 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್. ಒಂದು ನಿಮಿಷ 2018ರಲ್ಲಿ ಪ್ರಾರಂಭ ಆಗಿದ್ದು, 1 ವರ್ಷದಲ್ಲಿ 32% ಕೆಲಸ ಆಯಿತು. ಆಮೇಲೆ ನಿಮ್ಮ ಸರ್ಕಾರ ಬಂದ್ಮೇಲೆ ಅಣ್ಣ, ನಾನು ನಮ್ದು ನಿಮ್ದು ನಮ್ಮ ಪ್ರಶ್ನೆ ಇಲ್ಲ, ನಿಂತೋಗಿದ್ದ ಕೆಲಸ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಣ್ಣ, ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾವ ಸರ್ಕಾರ ಆಯ್ತು, ಯಾರು ಈಗ ತಾವು ಉಸ್ತುವಾರಿ ಸಚಿವರಿದ್ರಿ ಮುನಿರತ್ನ ಅವರೇ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅಲ್ಲಲ್ಲ, ಈ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಏನಿದೆ ಅದನ್ನು ಮಾತಾಡಿ. ಬೇರೆ ನಿಮಗೆ ರಾಜ್ಯ ಭಾಷಣ ಬಜೆಟ್ ನಲ್ಲಿ ಮಾತಾಡ್ಲಿಕ್ಕೆ ಅವಾಗ ಮಾತಾಡಿ. 15,000 ಕೋಟಿ, 40,000 ಕೋಟಿ, 45 ಎಕರೆ ಲ್ಯಾಂಡ್ ಅಕ್ವಿಸಿಷನ್. ಮತ್ತೆ ಯಾರ್ದೋ ಜಾಗಕ್ಕೆ ಇವರು ಹೋಗಿದ್ದೆ ಬಫರ್ ಝೋನ್ ಅಲ್ಲಿ ರೋಡ್ ಮಾಡೋದಕ್ಕೆ ಬಿಲ್ ಅಲ್ಲಿ ಬರ್ತದೆ, ಆಕ್ಟ್ ಅಲ್ಲಿ ಬರ್ತದ. ಅದು ಬರ್ತೀನಿ, ಎಲ್ಲಿ ಇದಕ್ಕೆ ನಾನು ಆಮೇಲೆ ಚರ್ಚೆಗೆ ಬರ್ತೀನಿ. ಅದು ಈಗ ನೀವು ಆಕ್ಟ್ ಸಂಬಂಧಪಟ್ಟ ಮಾತಾಡಿ. ಅಲ್ಲ, ಬಹಳ ಪ್ರಮುಖವಾಗಿ ಇದರಲ್ಲಿ ಸರಿ ಇದೆಯಾ, ಸರಿ ಉಂಟಂತ ಸಭಾಧ್ಯಕ್ಷರೇ, ಬೆಂಗಳೂರು ಇವತ್ತು 2 ಭಾಗವಾಗಿ ನಾವು ನೋಡೋಣ ಸಭಾಧ್ಯಕ್ಷರೇ. ನಗರ, ದಂಡು. ಇದು ಬ್ರಿಟಿಷ್ ಇದ್ದಾಗಲೂ ಇತ್ತು. ನಗರ ಅಂದ್ರೆ ಯಾವ್ದು ಬರುತ್ತೆ? ಪಶ್ಚಿಮ ಭಾಗ ನಗರಕ್ಕೆ ಬರುತ್ತೆ. ದಂಡು ಅಂದ್ರೆ ಯಾವ್ದು ಬರುತ್ತೆ? ಕುಕ್ಸ್ ಟೌನು, ಕಾಕ್ಸ್ ಟೌನು, ಪ್ರೆಸರ್ ಟೌನು, ಬ್ರಿಗೇಡ್ ರೋಡು, ಕಮಲ್ ಸ್ಟೈಲ್ ಸೀಟು, ಇವೆಲ್ಲ ಬಂದು ದಂಡು ಪ್ರದೇಶ. ಬ್ರಿಟಿಷ್ ಅವರು ಇದ್ದಿದ್ದೆಲ್ಲಿ? ಬರೀ ಈ ಕಡೆನೆ. ಇವತ್ತು ಆ ಬ್ರಿಟಿಷ್ ಅವರು ಇದ್ದಿದ್ದ ಜಾಗದಲ್ಲಿ ಯಾರು ಬಂದಿದೆ? ITBT ಬಂದಿದೆ. ಮಾರತ್ತಳ್ಳಿ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಮಹದೇವಪುರ ಇರ್ಬೋದು, ಇವೆಲ್ಲ ಅಲ್ಲಿ ಬಂದಿದೆ. ನಾವು ನಗರ ಪ್ರದೇಶದವ್ರು ನಾವು ಯಾರು? ಬಿನ್ನಿ ಮಿಲ್ಲು, ರಾಜಾ ಮಿಲ್ಲು, ಮಿನರ್ವಾ ಮಿಲ್ಲು,
ಸೋಪ್ ಫ್ಯಾಕ್ಟ್ರಿ, ಮೈಸೂರು ಲ್ಯಾಂಪು, ಕಿರ್ಲೋಸ್ಕರ್. ಏನಕ್ಕೆ ನಾವು ನಗರ ಪ್ರದೇಶದಲ್ಲಿ ಈ ತರ ಇದ್ವಿ? ಇಲ್ಲೆಲ್ಲ ಬಂದಿದ್ದ ಉದ್ದೇಶ ಬಡತನ, ಕೂಲಿ ಕಾರ್ಮಿಕರು ಸಿಗ್ತಾ ಇದ್ದಂತ ಪ್ರದೇಶ. ಯಾತಕ್ಕೆ ಅಂದ್ರೆ ಇಂಥ ಒಂದು ಕಾರ್ಖಾನೆಗಳು ತಂದಾಗ ಮೈಸೂರು ಸಂಸ್ಥಾನ ತಂದ ಮೇಲೆ ಬ್ರಿಟಿಷ್ ಅವರು ಯಾವುದು ಈ ಕಡೆಗೆ ತರಲಿಲ್ಲ. ಅಲ್ಲೆಲ್ಲ ಸ್ಕೂಲ್ಗಳು, ಬಾಲ್ಡವಿನು, ಬಿಷಪ್ ಕಾಟನ್, ಸೆಂಟ್ ಜೋಸೆಫ್ ಬಂತು. ನಮ್ಗೆ ಯಾವ್ದು ಬಂತು? ಬಿನ್ನಿ ಮಿಲ್ ಬಂತು. ಕೂಲಿ ಕಾರ್ಮಿಕರು ನಾವು ಸಿಗ್ತೀವಿ ಅಂತ ಬೆಂಗಳೂರು ಭಾಗ ಆಯ್ತು. ಆವತ್ತಿಂದ ಬೆಂಗಳೂರು ಪಶ್ಚಿಮ ಬಡತನದಲ್ಲೇ ಇದೆ, ಶ್ರೀಮಂತಿಕೆಯಲ್ಲಿಲ್ಲ. ಇವತ್ತಿಗೂ ಬಡತನದಲ್ಲೇ ಇದೆ. ಇವತ್ತಿಗೂ ನಾವು ಬದುಕ್ತಾ ಇರೋದು ಗಾರ್ಮೆಂಟು, ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು, ಇದ್ರ ಮೇಲೆ ನಾವು ಬದುಕ್ತಾ ಇರೋದು. ಗಾರ್ಮೆಂಟ್ಗಳು ಯಾವುದು ಬೆಂಗಳೂರು ಈಸ್ಟಲ್ಲಿ ಇಲ್ಲ. ಪಬ್ಗಳು, ಕ್ಲಬ್ಗಳು, ಮಾಲ್ಗಳು ಬರೀ ಇವೇ ಇರೋದು. ನಮ್ಮಲ್ಲಿದ್ದಂಥದ್ದು ಇದು ಪರಿಸ್ಥಿತಿ. ಇವತ್ತು ಬೆಂಗಳೂರು ಇವ್ರು ಭಾಗ ಮಾಡ್ತಾ ಇರೋದ್ರಲ್ಲಿ ಬ್ರಿಟಿಷ್ ಅವ್ರ ಕಾಲದಿಂದ ಹಿಡಿದು ಶ್ರೀಮಂತಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಇವತ್ತಿಗೂ ಶ್ರೀಮಂತಿಕೆಯಲ್ಲ ಪಾಲಿಕೆ. ನಮ್ಮ ಪಾಲಿಕೆ ನೀವೇನು ಹೊಡಿತಾ ಇದ್ದೀರಿ, ಇದು ಮತ್ತೆ ನಾವು ಬಡತನದಲ್ಲೇ ಇರ್ತೀವಿ. ನಾಡಪ್ರಭು ಕೆಂಪೇಗೌಡರು ಕಟ್ಟಂತ ಪೇಟೆಗಳಲ್ಲಿ ಜೀವನ ಮಾಡಿದಂಥ ಜನ ಇವತ್ತು ಬಡತನದಲ್ಲೇ ಇದ್ದೀವಿ. ಬ್ರಿಟಿಷ್ ಅವ್ರು ಬಿಟ್ಟೋಗಿರೋಂಥ ಜನ ಇವತ್ತಿಗೂ ಶ್ರೀಮಂತಿಕೆಯಲ್ಲೇ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಬೆಂಗಳೂರನ್ನ ನೀವೇನು ಮಾಡ್ತೀರೋ ಅನುದಾನನ ಒಂದು ಕಡೆ ತಂದು ಟ್ಯಾಕ್ಸ್ ಕಲೆಕ್ಟ್ ಆಗೋದಂಥದ್ದು ಒಂದು ಅಕೌಂಟ್ ಮಾಡಿ, ಒಂದು ಅಕೌಂಟ್ ಮಾಡಿಬಿಟ್ಟು ಎಲ್ಲಿ ಡೆವಲಪ್ ಆಗಬೇಕು ಅಲ್ಲಿಗೆ ಅದನ್ನು ಡಿವೈಡ್ ಮಾಡಿಕೊಡಿ. ಅದು ಬಿಟ್ಟು ನೀನು 4 ಜನ ಮಕ್ಕಳು ನೀನು ಚೆನ್ನಾಗಿ ಬದುಕೊಳ್ಳೋ, ಇನ್ನೊಬ್ಬ ಹಾಳಾಗೋದ್ರು ಪರವಾಗಿಲ್ಲ, ಒಬ್ಬ ಉದ್ಧಾರ ಆಗ್ಲಿ ಅನ್ನೋದು ಬೇಡ. ಒಬ್ಬ ಉದ್ಧಾರ ಆಗ್ಲಿ ಅನ್ನೋದು ಬೇಡ. ಮಾತಾಡಿದಿಲ್ಲ ಕೇಳಿ, ಬಿಲ್ ಅದೇ ಬಿಲ್ ಸಂಬಂಧ ಈಗ ನಾನು ಮಾತನಾಡ್ತಾ ಇರೋದು ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ. ನಿಮ್ಮ ಕೇಳಿ, ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರ ಬೆಳೆದು ಬಂದಿದ್ದು ಹೇಳ್ತಾ ಇದ್ದೀನಿ. ಇವತ್ತು ಕೋಶಿಶು ನಮ್ಮ ಹತ್ರ ಇಲ್ಲ, ಥಾಮಸ್ ಕೆಫೆ ನಮ್ಮ ಹತ್ರ ಇಲ್ಲ. ಇವತ್ತು ಮಾಲ್ಗಳು ತಗೊಂಡ್ರೆ ನಿಮ್ಮ ಹತ್ರ ಇದೆ. ಟ್ಯಾಕ್ಸ್ ನಿಮ್ಗೆ ಎಷ್ಟು ಬರ್ತಾ ಇದೆ ನೋಡಿ, ಬಿಲ್ ಟ್ಯಾಕ್ಸ್ ಎಷ್ಟು? ಅದಕ್ಕೂ ಎಷ್ಟು ಬರ್ತಾ ಇದೆ? ಏನೋ ಪುಣ್ಯ ಮಿನರ್ವಾ ಮಿಲ್ಲು ಮೈಸೂರು ಮಹಾರಾಜರು ಅವತ್ತು ಕೊಟ್ಟಿದ್ರು. ಯಾವುದೋ ಪುಣ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಂದ ನಾವು ಲುಲ್ಲು ಮಾಲ್ ನೋಡಿ ಅಲ್ಲಿ ಪಿಕ್ಚರ್ ನೋಡಕ್ ಹೋಗ್ತೀವಿ. ಯಾಕೆ ನಾನು ಪ್ರೊಡ್ಯೂಸರು, ಅದೊಂದು ಆಯ್ತು. ಏನೋ ರಾಜ ಮಿಲ್ಲು ಅದು ಮಂತ್ರಿ ಮಾಲ್ ಆಯ್ತು, ಅದೊಂದು ಸಿಕ್ಕಿದೆ. ಆಯ್ತು, ಇದು ಬಿಲ್ ಸರಿ ಉಂಟಾ ಕಿರ್ಲೋಸ್ಕರ್ ಇತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಮಂತಿಕೆ ಇರೋಂತ ಸ್ಥಳನ ಹಂಗೆ ಬಿಟ್ಟು ನಮ್ಮನ್ನ ಬಡವರು ಮಾಡಬೇಡ್ರಿ. ಅನುದಾನನ ಒಟ್ಟಿಗೆ ತಂದು ಒಂದು ಅಕೌಂಟ್ ಮಾಡಿ, ಸರಿ, ಒಂದು ಅಕೌಂಟ್ ಮಾಡಿ, ಒಂದು ಅಕೌಂಟ್ ಅಲ್ಲಿ ಇತ್ತು ಎಲ್ಲಿ ಬಡತನ ಇದೆ ಅಲ್ಲಿಗೆ ಹೆಚ್ಚಿಗೆ ಕೊಡಿ. ಓಕೆ. ಬೆಂಗಳೂರಿನಲ್ಲಿ ಒಂದು ಬೀದಿ, ಒಂದು ಬೆಂಗಳೂರು ಚೆನ್ನಾಗಿದೆ, ಇನ್ನೊಂದು ಬೆಂಗಳೂರು ಹಾಳಾಗೋಗಿದೆ ಅನ್ನಿಸ್ಕೊಳ್ಳೋದು ಬೇಡ. ಸರಿ.